ಏನು ಇದು ಎಟೋರಿಯಲ್ ಡಿಪಾರ್ಟ್ಮೆಂಟ್ ಇದೆಲ್ಲ ಅದರಲ್ಲ, ಅದರದ್ದು ದೊಡ್ಡ ಹಗರಣ ಇದೆ. ಅದು ಇದು ಒಂದು ಪ್ರೊಫೆಸರ್ ಮಾತ್ರ ಮತ್ತೆ ಕಾನ್ಫರ್ಮ್ ಮಾಡೋದು ಜಸ್ಟ್ ಅವ್ರು ಮಾತಾಡಿದ್ದಾರೆ. ಅದರಲ್ಲಿ 3ನೇ 4ನೇ ಪಾರ್ಟಿ ಸಂಸ್ಥೆನೂ ಅಲ್ಲ, ಅಭ್ಯರ್ಥಿನೂ ಅಲ್ಲ. ಆತ ಯಾವುದೋ ಮಾಹಿತಿ ನಿಮಗೆ ಬಂದಿದೆ, ಅದರಿಂದ ಅವರು ಹಿಂದೆ ಇದ್ದಂಥ ಅಧ್ಯಕ್ಷರಿಗೆ ಹೇಳಿದ್ರು. ಆತ ಹೋಗ್ಬಿಟ್ಟು ಈ ಒಂದು ಯಾವುದೋ ವಿಕಾಸದ ಪೋಲಿಟಿಗೆ ಯಾವುದೇ ಸಾಕ್ಷಿ ಆಧಾರ ಎವಿಡೆನ್ಸ್ ಇಲ್ಲಿರ ಮೇಲ್ಬಪ್ಪ ಎವಿಡೆನ್ಸ್ ಇಲ್ದಿರ 3 ಮಾತ್ರ ಭ್ರಷ್ಟರು, ಉಳಿದವರ ಸತ್ಯ ಹರಿಚಂದ್ರನ್ ಅಂತ ಲೆಕ್ಕನ ಏನೋ ಗೊತ್ತಿಲ್ಲ. ಅದರಿಂದ ಸರ್ಕಾರದ ಒತ್ತಾಯ ಮಾಡಬೇಕಂದ್ರೆ ಈ ತರ ಕಾನೂನುಗಳನ್ನು ಬಿಡಬೇಕು. ಸಾಕ್ಷಿ ಆಧಾರವಿಲ್ದಿರ ಏನು FIR ಮಾಡಿದಿರ ಅದನ್ನ ಕೂಡಲೇ ರದ್ದು ಮಾಡಬೇಕಂತ ಹೇಳಿ ಇವತ್ತು ನಾವು ಪರಿಣಿತ ಜಾತಿ ವರ್ಗ ಧಾರ್ಮಿಕ ಅಲ್ಪಸಂಖ್ಯಾತ ಒಕ್ಕೂಟದ ವತಿಯಿಂದ ಆಯ್ಕೆ ಬಹುಜನ ಸಮಾಜವಾದಿ ಒಳಗೊಂಡಂಗೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಪೊಲೀಸ್ ಅಧಿಕಾರಿಗಳಿಗಾಗಲಿ ಅಥವಾ ಏನು KPC ಏನಿದೆ, ಪ್ರೊಫೆಸರ್ಸ್ ಕಮಿಷನ್ ಇದೆ ಕರ್ನಾಟಕ, ಅವರಲ್ಲಾಗಲಿ ಯಾವುದಾದ್ರೂ ಎವಿಡೆನ್ಸ್ ಅನ್ನು ಕೊಟ್ಟು ಕಂಪ್ಲೇಂಟ್ ಕೊಡಬೇಕು. ಕಂಪ್ಲೇಂಟ್ ಕೊಟ್ಟ ಮೇಲೆ ಅದನ್ನು ಪರಿಶೀಲನೆ ಮಾಡಿ ಅದರ ಕ್ರಮ ತಗೋಬೇಕು. ನಮಗೇನು ಅಭ್ಯಂತರ ಇಲ್ಲ. ಜಸ್ಟ್ ಯಾರೋ ಒಂದು ಫೋನ್ ಮಾಡಿದ್ದಾರೆ ಆ ಸಮಾಜವರ್ಗದ ಒಂದೇ ಕಾರಣಕ್ಕೆ ಈ 3 ಜನ ಏನಿದ್ದಾರೆ ಇವರು ಭಜನ ನಾಯಕ, ಅದೇ ಥರ ಹೊಸಮನಿ ಶಾಂತವಶ್ಮನಿ ಸದಸ್ಯರು, ಇವರ 3 ಜನದ ಮೇಲೆ ಒಂದು 3 ಜನದ ಅಭ್ಯರ್ಥಿಗಳು, ಒಂದು ಅನುಪಮ, ಅದೇ ರೀತಿ ಮಮತಾ, ಇವ್ರ ಮೇಲೆ FIR ಕೇಸ್ ಆಗಿದೆ. ಅದರಿಂದ ಸರ್ಕಾರ ಒಂದು ಕಡೆ ಕನಿಷ್ಠ ಜಾತಿ ವರ್ಗ, ಹಿಂದುಳಿದ ವರ್ಗ, ಧಾರ್ಮಿಕ ಅಲ್ಪಸಂಖ್ಯಾತ ಪರವಾಗಿದ್ದೀವಿ ಅಂತ ಸರ್ಕಾರ ಹೇಳ್ತದೆ. ದಿನ ನೋಡಿದ್ರೆ TV ಪೇಪರ್ಗಳಲ್ಲಿ ರಾಹುಲ್ ಗಾಂಧಿ ಅವರು ಸಂವಿಧಾನವನ್ನು ಕೊಳೆಗಾಕಿ ಸುತ್ತಾಡ್ತಾ ಇರ್ತಾರೆ. ಏನಾದ್ರು ಒಂದು ಸಣ್ಣ ಪುಟ್ಟ ತಪ್ಪು ಅವ್ರು ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾರೆ. ಆದ್ರೆ ಅಪ್ಪರ್ ಕ್ಯಾಸ್ಟ್ ಅವರು ತಪ್ಪಾದ್ರೆ ನೀವು ಕಂಪ್ಲೇಂಟ್ ಕೊಟ್ಟು ಸಸ್ಪೆಂಡ್ ಮಾಡಲ್ಲ. ಈ ತರ ಒಂದು ಭ್ರಷ್ಟಾಚಾರ ಎಲ್ಲಾ ಇಲಾಖೆ ಇದೆ. ಏನು ವಿಧಾನಸಭೆ ಎಷ್ಟು ಜನ ಮಂತ್ರಿಗಳಿದ್ರು, ಬೆಸ್ಕಾಂ ಆಗಿರ್ಬೋದು, BJP ಆಗಿರ್ಬೋದು, BJP ಆಗಿರ್ಬೋದು, ಸಣ್ಣ ನೀರಾವರಿ, ದೊಡ್ಡ ನೀರಾವರಿ ಎಲ್ಲ ಅಧಿಕಾರಿಗಳು ಭ್ರಷ್ಟಾಚಾರ ತುಂಬಿ ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣ ದಯವಿಟ್ಟು ಮನೆ ಮುಖ್ಯಮಂತ್ರಿ DK ಶಿವಕುಮಾರ್ ನೀವು ಹೇಳ್ತಾರೆ, ನೀವು ಕರಪ್ಷನ್ ಮುಕ್ತಗೊಳಿಸಿ. ಎಲ್ಲಿದೆ ಕರಪ್ಷನ್? ಫಸ್ಟ್ ಕರಪ್ಷನ್ ಸ್ಟಾರ್ಟ್ ಆಗಿದೆ, ವಿಧಾನಸಭೆ ಕರಪ್ಷನ್ ಸ್ಟಾರ್ಟ್ ಆಗೋದು. ಇವತ್ತು ಅಧಿಕಾರಿಗಳು ಒಂದು ಸ್ಥಳಕ್ಕೆ, ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ಪೋಸ್ಟಿಂಗ್ ಬೇಕಾದ್ರೆ ದುಡ್ಡು, AC-ಗೆ ಪೋಸ್ಟಿಂಗ್ ಮಾಡ್ಬೇಕಾದ್ರೆ ದುಡ್ಡು, DC-ಗೆ ಪೋಸ್ಟಿಂಗ್ ಮಾಡ್ಬೇಕಾದ್ರೆ ದುಡ್ಡು, ಏನು 5 ಕೋಟಿ 10 ಕೋಟಿ 50 ಕೋಟಿ ಈ ತರ ವ್ಯಾಪಾರಗಳು ಮಾಡ್ತಾ ಇದ್ರ. ಕರಪ್ಷನ್ ನಿಮ್ಮಲ್ಲಿ ಇಟ್ಕೊಂಡು ಇನ್ನೆಲ್ಲಿಂದ ನೀವು ಕರಪ್ಷನ್ ಉದ್ಧಾರ ಮಾಡ್ತೀರಾ, ಮುಕ್ತಾಯ ಮಾಡ್ತೀರಾ? ಹಾಗಾಗಿ ಈ ಒಂದು ಪ್ರಕರಣ ಕೂಡಲೇ ರದ್ದು ಮಾಡ್ಬೇಕಂತ ಹೇಳಿ ಮಾನ್ಯ ಪೊಲೀಸ್ ಆಯುಕ್ತರು ಮನವಿ ಮಾಡ್ಕೊಂಡ ಕರ್ನಾಟಕ ರಾಜ್ಯ ಸರ್ಕಾರ ನಿಮ್ಗೆ ಏನಾದ್ರು ಒಂದಷ್ಟು ದಲಿತರ ಬಗ್ಗೆ ನಿಮ್ ಗೌರವ ಪ್ರೀತಿ ವಿಶ್ವಾಸ ಇದ್ರೆ ಈ ತರ ಆಗುವಂತ ಅನಾಥಗಳನ್ನ ಕೂಡಲೇ ತಡೆಗಟ್ಟಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ಕೊಳ್ತೇವೆ, ಇನ್ನೊಂದು ಪತ್ರಿಕೆ ಮೂಲಕ ಒಂದು ಸ್ವಲ್ಪ ಪ್ರಶ್ನೆ ಮಾಡ್ಬೇಕು ನೀವು. ಯಾರು ನಾ ಮುಖ್ಯಮಂತ್ರಿಗಳನ್ನ ಈ ತರ ಪಟ್ಪಾಯಿಗಳ ಮೇಲೆ ಬರೋದನ್ನ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ. ಯಾರು ಶಾಂತಕುಮಾರ್
ಈ ಅಸೋಸಿಯೇಷನ್ ಅಲ್ಲಿ ಇಟ್ಕೊಂಡವರಲ್ಲ, ಸ್ಟೂಡೆಂಟ್ ವೆಲ್ಫೇರ್ ಅಸೋಸಿಯೇಷನ್, ಅವ್ರ ಮೇಲೆ ಕ್ರಮ ಜರುಗಿಸಬೇಕೆಂದು ಕೇಳ್ತೇವೆ. ಮಾಡಿದ್ದಲ್ಲಿ ಮುಂದಿನ ಎಲ್ಲ ಒಕ್ಕೂಟದಿಂದ ರಾಜ್ಯವ್ಯಾಪಿ ಕಾರ್ಯಕ್ರಮ ರೂಪಿಸಬೇಕು.